ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಈ ಥರ ಒಂದು ಓಲ್ಡ್ ಸ್ಯಾರಿಯಲ್ಲಿ ಗೌನ್ ಕಟ್ಟಿಂಗ್ ಆಲ್ರೆಡಿ ಹಾಕಿದ್ದೀನಿ. ಅದನ್ನು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ನೇದಾಗಿ ಮೇಲ್ಗಡೆ ಪಾರ್ಟ್ ತೊಗೊಂಡಿದ್ದೀನಿ. ಬಾಡಿ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಲೈನಿಂಗ್ನ ಈ ಥರ ಇಟ್ಕೊಳ್ಳಿ, ಆಮೇಲೆ ಅದ್ರ ಮೇಲೆ ಮೇನ್ ಪೀಸ್ ಇಟ್ಕೊಳ್ಳಿ, ಆಮೇಲೆ ಲೈನಿಂಗ್ ಇಟ್ಕೊಳ್ಳಿ ಈ ಥರ. ಓಕೆನಾ? ಈ ಥರ ಇಟ್ಕೊಂಡು ಅದು ಬಟ್ಟೆ ಹೇಗಿರುತ್ತೆ ಹಾಗೆ ನೀಟಾಗಿ ಇಟ್ಕೊಂಡು, ನಾನು ಹೇಳ್ದಂಗೆ ಇದು ಸ್ಮೂತಾಗಿರೋ ಬಟ್ಟೆ ಆಗಿರೋದ್ರಿಂದ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಬಟ್ಟೆ ಆ ಕಡೆ ಸರಿಯೋದಿಲ್ಲ. ಇಲ್ಲ ಅಂದರೆ ಏನಾಗುತ್ತೆ, ನೀವು ಒಂದು ಕಡೆ ಸ್ಟಿಚ್ ಮಾಡಿದ್ರೆ ಒಂದು ಕಡೆ ಎಕ್ಸ್ಪೆಂಡ್ ಆಗಿ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಓಕೆನಾ? ಅದಕ್ಕೋಸ್ಕರ ಅಲ್ಲಿ ಗುಂಡು ಪಿನ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಬಟ್ಟೆ ಸರಿಯೋದಿಲ್ಲ. ಓಕೆನಾ? ಈ ರೀತಿ ನೀಟಾಗಿ ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ನೆಕ್ಕು ಇನ್ನೌಟ್ ಮಾಡ್ತೀನಿ ನಾನು. ಬೇಕು ಅಂದರೆ ನೀವು ಪೈಪಿಂಗ್ ಕೊಟ್ಕೋಬೋದು, ಇಲ್ಲ ಅಂದರೆ ಹಾಗೇನು ಇದು ಮಾಡ್ಬೋದು. ಇದನ್ನು ಮಾಮೂಲಿ ಓಲ್ಡ್ ಸ್ಯಾರಿ ಆಗಿರೋದ್ರಿಂದ ಇದಕ್ಕೇನು ಜಾಸ್ತಿ ಡಿಸೈನ್ ಏನು ಬೇಡ ಅನ್ನಿಸ್ತು. ಅದಕ್ಕಾಗಿ ನಾನು ರೌಂಡ್ ನೆಕ್ ಇಟ್ಟಿದ್ದೀನಿ ಅಷ್ಟೇ. ಮುಂದೇನು ರೌಂಡ್ ನೆಕ್ಕು, ಹಿಂದೇನೂ ರೌಂಡ್ ನೆಕ್ಕು. ಹಾಗಾಗಿ ಜಾಸ್ತಿ ಏನು ಇದು ಮಾಡಿಲ್ಲ. ಹಾಗಾಗಿ ಇವಾಗ ಅದನ್ನ ನೀಟಾಗಿ ರೌಂಡ್ ಶೇಪ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಅಂದರೆ ಇನ್ನೌಟ್ ಮಾಡ್ಕೋಬೇಕು. ನೀಟಾಗಿ ಇನ್ನೌಟ್ ಮಾಡ್ಕೊಳ್ಳಿ. ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೆಕ್ಕಿಗೆ ಅದೇ ಹೇಳ್ದಂಗೆ ಸ್ವಲ್ಪ ನೀಟಾಗಿ ಇನ್ನೌಟ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ಮೂತಾಗಿರೋ ಬಟ್ಟೆ ಆಗಿರುತ್ತೆ, ಆ ಕಡೆ ಸರಿಯುತ್ತೆ. ಓಕೆನಾ? ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇರೋ ಥರ ನಾನು ಆಲ್ರೆಡಿ ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ, ಫಾಸ್ಟ್ ಮಾಡಿಲ್ಲ. ಹಾಗಾಗಿ ಅರ್ಥ ಆಗಲಿ ಅಂದ್ಬಿಟ್ಟು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ಈ ರೀತಿ ನಾನು ತೋರಿಸ್ತಾ ಇರೋ ಥರ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಇವಾಗ ತುಂಬ ಜನದ ಹತ್ರ ಹಳೆ ಸೀರೆಗಳು ವೇಸ್ಟ್ ಆಗಿರುತ್ತೆ. ನೀವು ಹೊಲ್ಕೊಳ್ಳಿ, ಇಲ್ಲ ಮಕ್ಳಿಗೆ ಹೊಲ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸುಮ್ಮನೆ ವೇಸ್ಟ್ ಆಗೋ ಬದಲು ಒಂದಷ್ಟು ದಿನ ಯೂಸ್ ಮಾಡಿಕೊಂಡು ಇದು ಮಾಡ್ಬೋದು. ಸ್ಟಿಚಿಂಗ್ ಮಾಡೋರು ನೀವೇ ಆದರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಸ್ವಲ್ಪ ಸ್ಟಿಚಿಂಗ್ ಬಂದರೆ ಸಾಕು. ಇವಾಗ ಆಲ್ರೆಡಿ ನಾವು ಏನು ತೋರಿಸ್ತೀವಿ ಅದೇ ಥರ ಮಿಷಿನ್ ತುಳಿಯೋಕ್ಕೆ ಬಂದುಬಿಟ್ರೆ ಅದೇ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ. ಯಾಕೆಂದರೆ ನಿಮ್ಮದೇ ಆಗಿರೋದ್ರಿಂದ ನಿಮಗೆ ಅದೊಂದು ಪ್ರಾಕ್ಟೀಸು ಆಗುತ್ತೆ. ಅಕಸ್ಮಾತ್ ನೀವು ಮುಂದಕ್ಕೆ ಹೊಲಿತೀನಿ ಅಂದರೆ ಇದೊಂದು ಪ್ರಾಕ್ಟೀಸ್ ಆಗಿ ಹೊಲಿದ್ರೆ, ನೀವು ಹೊಲ್ದಿರೋ ಚೆನ್ನಾಗಿ ಬಂತು ಅಂದರೆ ನೀವು ಬೇರೆಯವ್ರ ಬಟ್ಟೆನೂ ಇಸ್ಕೊಂಡು ಹೊಲಿಬೋದು. ಎರಡು ಬೆನಿಫಿಟ್ ಇದೆ. ಇಲ್ಲಾಂದರೆ ನಿಮ್ಮ ಬಟ್ಟೆ ನೀವು ಹೊಲ್ಕೊಂಡಂಗೆ ಆಗುತ್ತೆ. ನಿಮ್ಮ ಬಟ್ಟೆ ನೀವು ಹೊಲ್ಕೊಂಡಾಗ ಕೂಲಿ ಕೊಡೋಷ್ಟಿರಲ್ಲ ಅಲ್ವಾ? ಇವಾಗ ಹೊರಗಡೆ ಕೂಲಿನೇ 1000 ರೂಪಾಯಿ ಕೊಡಬೇಕು. 1000 ರೂಪಾಯಿನೇ ಉಳಿಲಿ ಬಿಡಿ ಅಲ್ವಾ? ಅದು ಯೋಚನೆ ಮಾಡಿಬಿಟ್ಟು ಕಲ್ತ್ಕೊಳ್ಳಿ. ಮಿಷಿನ್ ಸ್ವಲ್ಪ ಟಚ್ ಇದೆ ಅಂದರೆ ಸಾಕು, ನೀವು ಆರಾಮಾಗಿ ನಿಮ್ಮ ಬಟ್ಟೆ ನೀವೇ ಹೊಲ್ಕೋಬೋದು. ಸುಮ್ಮನೆ ಅದಕ್ಕೆ ಬೇರೆ ಇದು ಅಮೌಂಟ್ನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ನಿಮ್ಮ ಬಟ್ಟೆ ನೀವು ಹೊಲ್ಕೊಳ್ಳೋಕೆ ಉಪಯೋಗ ಆಗುತ್ತೆ. ಇಲ್ಲ ಅಂದರೆ ಅದೇನಾದರೂ ನಿಮಗೆ ಚೆನ್ನಾಗಿ ಬಂತು ಡ್ರೆಸ್ಸು, ಹಾಕ್ಕೊಂಡಾಗ ವೇರ್ ಮಾಡಿದಾಗೆ ಬೇರೆಯವ್ರಿಗೆ ಇಷ್ಟ ಆಯಿತು ಅಂದರೆ ಅವಾಗ ಬೇರೆಯವ್ರಿಗೂ ಹೊಲ್ಕೊಡ್ಬೋದು ನೀವು. ಅವಾಗೇನಾಗುತ್ತೆ, ಅದರಿಂದ ಒಂದು ಇನ್ಕಮ್ಗೆ ದಾರಿ ಆಗುತ್ತೆ. ಓಕೆನಾ? ಈ ಥರದಂತೂ ತುಂಬಾ ಇದ್ದಾವೆ. ಇವಾಗ ಡ್ರೆಸ್ ಆಗಲಿ, ಬ್ಲೌಸ್ ಆಗಲಿ, ಇವಾಗ ಅಟ್ಲೀಸ್ಟ್ ನಿಮ್ಮ ಬಟ್ಟೆ ನೀವು ಹೊಲ್ಕೊಂಡ್ರು ಎಷ್ಟೋ ಜನ ಅವ್ರ ಬಟ್ಟೆ ಅವರೇ ಹೊಲ್ಕೋತಾರೆ. ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ, ಅವ್ರ ಬಟ್ಟೆ ಅವರೇ ಹೊಲ್ಕೋತಾರೆ. ಬೇರೆಯವ್ರಿಗೆ ಯಾರಿಗೂ ಕೊಡೋಲ್ಲ, ಅವ್ರದ್ದು ಅವರೇನೆ ಹೊಲ್ಕೊಳ್ತಾರೆ. ಆ ಥರನೂ ಇರ್ತಾರೆ. ಅಟ್ಲೀಸ್ಟ್ ಅವ್ರ ಬಟ್ಟೆ ಅವ್ರು ಕೂಲಿ ಕೊಡೋ ಬದಲು ನಾವೇ ಹೊಲ್ಕೊಬೋದು ಅನ್ನೋದಿರ್ತಾರೆ. ಅಂದರೆ ಬೇರೆಯವ್ರ ಬಟ್ಟೆ ಹೊಲಿಯಲ್ಲ, ಅವ್ರನ್ನ ಮಾತ್ರ ಹೊಲ್ಕೋತಾರೆ. ಆ ಥರದವರು ಇರ್ತಾರೆ. ಹಂಗೆ ನೀವು ನಿಮ್ಮ ಬಟ್ಟೆ ನೀವು ಹೊಲ್ಕೊಂಡ್ರು ಅದು ಕೂಲಿ ಉಳಿಯುತ್ತಲ್ವಾ? ಇವಾಗ ನೀವು ಹೊರಗಡೆ ಕೊಡ್ತೀನಿ ಅಂದರೆ 1000 ರೂಪಾಯಿ ಕೊಡೋ ಬದಲು ನಿಮ್ಮ ಬಟ್ಟೆ ಇಲ್ಲ ನಿಮ್ಮ ಮಕ್ಕಳ ಬಟ್ಟೆ ಹೊಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಇಲ್ಲ ನಾವು ಬಿಸ್ನೆಸ್ ಥರ ಮಾಡ್ತೀವಪ್ಪ ಅಂದರೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಡ್ರೆಸ್ಗಳನ್ನ ಈ ಥರ ಡಿಸೈನಾಗಿ ಸ್ಟಿಚ್ ಮಾಡ್ಕೊಂಡು ಹಾಕೋತಾ ಇದ್ದರೆ ಬೇರೆಯವ್ರಿಗೆ ನೋಡಿದಾಗ ಇಷ್ಟ ಆಗುತ್ತೆ. ಆವಾಗ ನೀವು ಯಾರು ಸ್ಟಿಚ್ ಮಾಡಿದ್ದು ಏನು ಅಂತ ಕೇಳಿದಾಗ ನೀವು ಹೇಳ್ಬೋದು, ಹಿಂಗೆ ಸ್ಟಿಚ್ ಮಾಡಿಸಿದ್ದೀನಿ, ಚೆನ್ನಾಗಿ ಬಂದಿದೆಯಾ ಅಂತ ಅವ್ರನ್ನೇ ಕೇಳಿದಾಗ ಅವ್ರು ಹೇಳ್ತಾರೆ, ಬೇಕು ಅಂದರೆ ನೀವು ಹೊಲ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ನೀವು ಬಿಸ್ನೆಸ್ನೇ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಡ್ರೆಸ್ ಆಗಲಿ, ಬ್ಲೌಸ್ ಆಗಲಿ ಎಲ್ಲ ಅಷ್ಟೇ. ಸ್ವಲ್ಪ ಟಚ್ ಇದೆ ಅಂದರೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಟೈಮ್ನ. ನಿಮ್ಮ ಬಟ್ಟೆನಾದರೂ ಹೊಲ್ಕೊಳ್ಳಿ. ಓಕೆನಾ? ಇವಾಗ ಸುಮ್ಮನೆ ವೇಸ್ಟ್ ಆಗಿರೋ ಸ್ಯಾರಿಗಳಿವು. ಇದು ಸ್ವಲ್ಪ ಅಲ್ಲಲ್ಲಿ ಕರೆ ಆಗಿದೆ, ಮಧ್ಯೆ ಒಂಚೂರು ಡಾಟ್ ಥರ ಆಗಿದೆ. ಅದಕ್ಕೆ ಸುಮ್ಮನೆ ಯಾಕೆ ಇನ್ನು ಸೀರೆ ಉಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಡ್ರೆಸ್ ಆದರೆ ಮನೇಲಿ ಡೈಲಿ ವೇರ್ಗೆ ಹಾಕ್ಕೊಂಡು, ಅಂದರೆ ಸೀರೆನ ಮನೇಲಿ ಉಟ್ಕೊಳಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಡ್ರೆಸ್ ಥರ ಆದರೆ ಮನೇಲಿ ಹಾಕ್ಕೊಂಡು ವೇರ್ ಮಾಡಿ ಒಂದಷ್ಟು ದಿನ ಹಾಕ್ಕೊಂಡು ಇದು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಇದು ಡ್ರೆಸ್ ಮಾಡ್ಕೋತಾ ಇರೋದು. ಇಲ್ಲಾಂದರೆ ಸೀರೆನೇ ಉಟ್ಕೊಳ್ಳೋಣ ಅಂತ ಆಸೆ ಇತ್ತು. ಅದ್ರ ಮಧ್ಯೆ ಒಂಚೂರು ಅಂದರೆ ಮಡಗ್ಬಿಟ್ಟಿದ್ವಲ್ಲ, ಹಾಗಾಗಿ ಅಲ್ಲೊಂಚೂರು ಬೆಳ್ಳಗೆ ಆಗ್ಬಿಟ್ಟಿದೆ. ಹಂಗಾಗಿ ಏನು ಮಾಡಿದೆ, ಅದು ಒಂಥರ ಡಿಸೈನ್ ಆಗಿರುತ್ತೆ ಬಿಡು ಅಂದ್ಬಿಟ್ಟಿದ್ದೆ. ಇವಾಗ ಮನೇಲಿ ಹಾಕ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಹಂಗಾಗಿ ಅದೇನಂತ ಕಲೆಗಳು ಅಂದರೆ ಬೆಳ್ಳಗಾಗ್ಬಿಟ್ಟಿದೆ, ಮಡಗ್ಬಿಟ್ಟಿದ್ದೀವಲ್ಲ ಅದಕ್ಕೋಸ್ಕರ. ಹಂಗಾಗಿ ಹಿಂಗೆ ಆಗ್ಬಿಡುತ್ತೆ. ಇಟ್ಟಿರೋ ಕಷ್ಟ, ಯೂಸ್ ಮಾಡ್ತಾಯಿದ್ರೆ ಒಂಥರ ಕಷ್ಟ ಅಲ್ವಾ? ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ಥರ ನಿಮ್ಮ ಮಕ್ಕಳಿಗಾಗಲಿ ನೀವೇ ಹೊಲ್ಕೊಬೋದು, ಇಲ್ಲ ಮಕ್ಳಿಗೆ ಹೊಲ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ಲಾಗಿರುತ್ತೆ. ಗೌನ್ ಆಗಲಿ, ಡ್ರೆಸ್ ಆಗಲಿ, ಇಲ್ಲ ಪ್ಲಾಜೋ ಆಗಲಿ, ಈಗೆಲ್ಲ ತುಂಬಾ ಟ್ರೆಂಡಿಂಗ್ ಇರೋದ್ರಿಂದ ನೀವು ಯಾವ ಡ್ರೆಸ್ ಬೇಕಾದರೂ ವೇರ್ ಮಾಡ್ಬೋದು. ಓಕೆನಾ?
ನೀಟಾಗಿ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಇದು ಸ್ಮೂತಾಗಿರೋದ್ರಿಂದ ಸ್ವಲ್ಪ ಕಸಿ ಬಿಸಿ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ. ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಿ, ಏನೂ ಆಗೋದಿಲ್ಲ. ನಾನು ಹೇಳ್ದಂಗೆ ಗುಂಡು ಪಿನ್ಗಳು ಹಾಕೊಂಡ್ಬಿಟ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಅಲ್ಲಲ್ಲೊಂದು ಹಾಕೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ಮೇಲೆ ತೆಗೆದುಬಿಡಿ, ಆವಾಗ ನೀಟಾಗಿ ಬರುತ್ತೆ, ಏನು ಹೆಚ್ಚು ಕಡಿಮೆ ಆಗೋದಿಲ್ಲ. ಓಕೆನಾ. ನಾವು ಕಲಿಬೇಕಾದ್ರೆ ಗುಂಡು ಪಿನ್ಗಳು ಹಾಕೋಬೋದು ಅಂತಲೂ ಗೊತ್ತಿಲ್ಲ ಆವಾಗ. ಈಗೆಲ್ಲ ಪ್ರತಿಯೊಂದು ಇದೆ. ಇವಾಗ ನೀವು ಕಲಿಯೋರ್ಗಂತೂ ಇಂಟ್ರೆಸ್ಟ್ ಕೊಟ್ಬಿಟ್ರೆ ಅಂತೂ ಬೇಗನೆ ಕಲಿಬೋದು, ಒಂದು ತಿಂಗಳಲ್ಲೆಲ್ಲ ಕಲ್ತ್ಕೊಂಡ್ಬಿಡ್ಬೋದು, ಅಷ್ಟು ಫೆಸಿಲಿಟಿ ಇದೆ. ಅಂದರೆ ಇಂಟ್ರೆಸ್ಟ್ ಇರಬೇಕು ನಿಮಗೆ. ಅಂದರೆ ನೀವು ಅಲ್ಲಿ ಏನು ನೋಡ್ತೀರಾ ಅದನ್ನು ಅಲ್ಲೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಲೆವೆಲ್ಗಿದ್ದರೆ ಆವಾಗ ಬೇಗ ತಲೆಗೆ ಹೋಗುತ್ತೆ. ಓಕೆನಾ. ಟೈಲರಿಂಗ್ನ ಆರಾಮಾಗಿ ಕಲಿಬೋದು, ಇಂಟ್ರೆಸ್ಟ್ ಇರಬೇಕು. ಸುಮ್ಮನೆ ಕಲಿತೀನಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಬಿಟ್ಟು ಟೈಲರಿಂಗ್ ಕಲಿಯೋದಲ್ಲ, ಟೈಲರಿಂಗ್ ಕಲಿಯೋದಕ್ಕೂ ಇಂಟ್ರೆಸ್ಟ್ ಇರಬೇಕು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಟ್ರೆ ರೆಡಿ ಆಯಿತು. ಇದೇ ರೀತಿ ಫ್ರಂಟು ಬ್ಯಾಕು ಅಂದರೆ ಹಿಂದೆದು ಮುಂದೆ ಪೀಸ್ ಎರಡೂ ಸೇಮ್ ಇದೆ. ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಫ್ರಂಟ್ ಪೀಸಲ್ಲಿ ನಾನು ಪ್ರಿನ್ಸ್ ಕಟ್ಟಲ್ಲಿ ಕಟ್ ಮಾಡಿಲ್ಲ, ಮಾಮೂಲಿ ಡಾಟ್ ಹಿಡ್ಕೊತಿದ್ದೆ. ಈ ಸಲ ಪ್ರಿನ್ಸ್ ಕಟ್ ಥರ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಇನ್ನೌಟ್ ಮಾಡಿಬಿಡಿ. ಲಾಸ್ಟಲ್ಲಿ ಏನು ಮಾಡಿ ಡಾಟ್ ಹಿಡಿಬೇಕಾದ್ರೆ ಸ್ವಲ್ಪ ಕಂಕ್ಳ ಹತ್ರ ಕ್ರಾಸಾಗಿ ಇಟ್ಕೊಳ್ಳಿ. ಅವಾಗೇನಾಗುತ್ತೆ ಅದು ನಿಮಗೆ ಪ್ರಿನ್ಸ್ ಕಟ್ ಥರ ಇರುತ್ತೆ, ಒಂಥರ ನೋಡೋಕ್ಕೆ ಪ್ರಿನ್ಸ್ ಕಟ್ಟು ಅನ್ನೋ ಥರ ಕಾಣಿಸುತ್ತೆ. ಓಕೆನಾ. ಜಾಸ್ತಿ ಕಟ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ, ಜಾಸ್ತಿ ಚೆಸ್ಟ್ ಇರೋರ್ಗೆ ಆ ಥರ ಮಾಡಬೇಕು. ಸಿಂಪಲ್ಲಾಗಿರೋರಿಗೆಲ್ಲ ಸಾಕು ಅನಿಸುತ್ತೆ, ಹಾಗೆಯೇ ಹಿಡಿದ್ರೂ ಚೆನ್ನಾಗಿರುತ್ತೆ. ಬರೀ ನಾನು ಡಾಟ್ ಅಷ್ಟೇ ಹಿಡಿತಿದ್ದು, ಪ್ರಿನ್ಸ್ ಕಟ್ ಥರನೂ ಸ್ಟಿಚ್ ಮಾಡ್ತಾಯಿಲ್ಲ. ನಾನು ಹಳೆ ಡ್ರೆಸ್ಗಳು ನೋಡ್ಬೋದು ನೀವು. ನಾನು ಇವಾಗ ಒಂದು ಸ್ವಲ್ಪ ಈಗೆಲ್ಲ ಟ್ರೆಂಡಿಂಗ್ ಅಲ್ವಾ, ಒಂಥರ ಪ್ರಿನ್ಸ್ ಕಟ್ ಥರ ಕಂಡ್ರೆ ಇದು ಮಾಮೂಲಿ ಥರ ಹೊಲಿದ್ರೆ ಎಲ್ಲ ಲಂಗ ಬ್ಲೌಸ್ ಥರ ಅನಿಸುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ ನಾನು ಸ್ವಲ್ಪ ಕಂಗ್ಳ ಹತ್ರ ಹಿಡಿದ್ಬಿಟ್ರೆ ಪ್ರಿನ್ಸ್ ಕಟ್ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಆ ಥರ ಸ್ಟಿಚ್ ಮಾಡ್ಕೊತಾ ಇರೋದು ಇವಾಗ. ಹಾಗೆ ಇದು ಹಿಂದೆ ಪೀಸು, ಹಿಂದೆ ಡಾಟ್ ಹಿಡಿದ್ರೆ ಸಾಕು. ಮುಂದೆ ಮಾತ್ರ ಒಂದು ಸ್ವಲ್ಪ ಡಾಟ್ ಜೊತೆಗೆ ಕಂಕ್ಳ ಹತ್ರ ಒಂಚೂರು ಕ್ರಾಸಾಗಿ ಇಡ್ತಿಬಿಡಿ, ಅದೇನಾಗುತ್ತೆ ನಿಮಗೆ ಪ್ರಿನ್ಸ್ ಕಟ್ ಥರ ಆಗುತ್ತೆ. ಓಕೆನಾ. ಈ ಥರ ಅದೇ ನಮಗೆ ಯಾವ ರೀತಿ ಬೇಕೋ ಆ ಥರ ನಾವು ಇವಾಗ ಟೈಲರಿಂಗ್ ಕಲ್ತ ಮೇಲೆ ಅದೇ ಕಲಿಸುತ್ತೆ ಪಾಠನ. ನಾವೇನು ಇದು ಮಾಡೋಕ್ಕೆ ಬೇಕಾಗಿಲ್ಲ. ಇವಾಗ ಏನಾದರೂ ಒಂದು ಐಡಿಯಾ ಬಂತು ಅಂದರೆ ಅವಾಗ ನಾವೇ ಈ ಥರ ಮಾಡ್ಬೋದು ಅಂತ ಒಂದು ಐಡಿಯಾ ಬಂದುಬಿಡುತ್ತೆ ನೋಡಿ. ಇವಾಗ ಕಂಕ್ಳ ಹತ್ರ ಕಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಕಟ್ ಮಾಡಿದ್ರೆ ಎಷ್ಟು ಕೆಲಸ, ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ಆ ಕಡೆ ಪೀಸು ಈ ಕಡೆ ಪೀಸು, ಅವೆಲ್ಲ ಅವಶ್ಯಕತೆನೇ ಇಲ್ಲ. ಹಾಗೆಯೇ ನೀವು ಸೈಡ್ಗೆ ಒಂಚೂರು ಕಂಕ್ಳ ಹತ್ರ ಹಿಡಿದುಬಿಟ್ರೆ ನಿಮಗೆ ಪ್ರಿನ್ಸ್ ಕಟ್ ರೆಡಿ ಆಗಿಬಿಡುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪ್ರಿನ್ಸ್ ಕಟ್ ರೆಡಿ ಆಗುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ಬ್ಯಾಕ್ ಪೀಸು, ಇದು ಫ್ರಂಟ್ ಪೀಸು. ಇವಾಗೂ ಸೇಮ್ ಅದೇ ಥರನೇ ಇನ್ನೌಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಇದರಲ್ಲಿ ಏನು ಚೇಂಜಸ್ ಇರೋಲ್ಲ. ನೀವು ಹಿಂದೆ ಹೇಗೆ ಮಾಡ್ತೀರೋ ಮುಂದೆನೂ ಅದೇ ಥರನೇ. ಓಕೆನಾ. ಅಂದರೆ ಅದು ಹೇಳ್ದಂಗೆ ಡಾಟು ನಾನು ಎರಡೂ ಮುಂದೆನೋ ಹಿಂದೆ ಹಾಗೆ ಇಡ್ತಿದ್ದೆ ಡಾಟ್ನ. ನೀವು ಚಿಕ್ಕ ಮಕ್ಳಿಗೆ ಹಂಗೆ ಇಟ್ರೇ ಸಾಕು, ಏನೂ ಅವಶ್ಯಕತೆ ಇಲ್ಲ. ಯಾಕೆಂದರೆ ಡಾಟ್ ಥರ ಇಟ್ಟರೆ ಸಾಕು, ಅವ್ರಿಗೆ ಪ್ರಿನ್ಸ್ ಕಟ್ ಅವಶ್ಯಕತೆ ಇರೋದಿಲ್ಲ ಚಿಕ್ಕ ಮಕ್ಕಳಿಗೆ. ಹಂಗಾಗಿ ಹಾಗೇ ನೀವು ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಹಂಗಾಗಿ ನಾನು ಇದಕ್ಕೆ ಇವಾಗ ಮಾಮೂಲಿ ಇನ್ನೌಟ್ ಮಾಡ್ಕೊತಾ ಇದ್ದೀನಿ ನೆಕ್ನ. ಫಸ್ಟು ಯಾವುದೇ ಆದರೂ ನೆಕ್ನ ಇನ್ನೌಟ್ ಮಾಡ್ಕೊಂಬಿಡಿ, ಆಮೇಲೆ ಮಾಮೂಲಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೌಟ್ ಮಾಡಿಬಿಟ್ಟು. ಓಕೆನಾ. ಆ ರೀತಿ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಫ್ರಂಟದು ರೆಡಿ ಆಗುತ್ತೆ. ವಿಡಿಯೋ ಸ್ವಲ್ಪ ಲೆಂತಿ ಇದೆ, ನಾನು ಫಾಸ್ಟ್ ಮಾಡಿಲ್ಲ. ಫುಲ್ ವಿಡಿಯೋ ನೋಡಿ, ಕೊನೆವರೆಗೂ ನೋಡಿ. ನಿಮ್ಗೆ ಆವಾಗ ಡ್ರೆಸ್ ಏಕೆ ಸ್ಟಿಚಿಂಗ್ ಮಾಡೋದು ಅನ್ನೋದು ಅರ್ಥ ಆಗುತ್ತೆ. ಇಲ್ಲ ನೀವು ಸ್ವಲ್ಪ ನೋಡಿದ್ರೆ ಅರ್ಥ ಆಗೋದಿಲ್ಲ. ನೀವೊಂದು ಇವಾಗ ಫ್ರಂಟ್ ಪೀಸು ಇಲ್ಲ ಹಿಂದೆ ಪೀಸ್ ನೋಡ್ಬಿಟ್ಟು ಅಯ್ಯೋ ಈ ಥರ ಸ್ಟಿಚ್ ಮಾಡಿದ್ರೆ ಆಯಿತು ಬಿಡು ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ. ಫುಲ್ಲು ಒಂದು ಸಲ ನೋಡಿ, ಆಮೇಲೆ ಬೇಕಾದರೆ ನಿಮ್ಗೆ ಏನೋ ಡೌಟ್ ಬಂದರೆ ನೋಡಿ, ಇಲ್ಲಾಂದರೆ ಹಾಗೆ ಸ್ಟಿಚ್ ಮಾಡ್ಬೋದು ಅಂದರೆ ಮಾಡ್ಬೋದು. ಓಕೆನಾ. ಒಂದು ಹಳೆ ಸೀರೆ ತೊಗೊಳ್ಳಿ, ಒಂದು ಸಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ, ಇದೇ ಮೆಥಡಲ್ಲಿ ಮಾಡಿ. ಆವಾಗ ನೀವು ಸ್ಟಿಚ್ ಮಾಡಿದಾಗ ಒಂದು ಐಡಿಯಾ ಬರುತ್ತೆ. ನೀವು ವೇರ್ ಮಾಡಿದಾಗ ಚೆನ್ನಾಗಿ ಬಂತು, ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಲೂಸು ಟೈಟು ಆಗ್ಬೋದು, ಯಾಕೆಂದರೆ ನೀವು ಫಸ್ಟ್ ಹೊಲಿತೀರಾ. ಬಿಗಿನರ್ಸು ಅಂದರೆ ಸ್ವಲ್ಪ ಮಾಮೂಲಿ ಆ ಕಡೆ ಈ ಕಡೆ ಲೂಸು ಟೈಟು ಆಗೋದು ಇದ್ದೇ ಇರುತ್ತೆ, ತೊಂದರೆ ಏನಿಲ್ಲ. ಆದರೆ ಸರಿ ಮಾಡಿಕೊಂಡ್ರೆ ಆಯಿತು. ಓಕೆನಾ. ಇವಾಗ ನೀವು ಒಂದು ಡ್ರೆಸ್ ಹೊಲಿದ್ರೆ ಇನ್ನೊಂದು ಡ್ರೆಸ್ ಹೊಲಿದಾಗ ಅದನ್ನ ಸರಿ ಮಾಡ್ಕೊಂಡು ಹಂಗೆ ಒಂದೊಂದು ಡ್ರೆಸ್ ಹೊಲಿತಾ ನಾವು ಇಂಪ್ರೂವ್ಮೆಂಟ್ನ ಮಾಡ್ಕೋಬೋದು. ಓಕೆನಾ. ಇವಾಗ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೋಬೇಕು. ಮಾಮೂಲಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಟ್ಟು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ, ಆವಾಗ ನೀಟಾಗಿರುತ್ತೆ. ನಾನು ಪಿನ್ನಗಳು ಹಾಕಿದ್ದೆ, ಪಿನ್ನಗಳನ್ನೆಲ್ಲ ತೆಗೆದೆ ಗುಂಡು ಪಿನ್ನು. ಇವಾಗ ಮಾಮೂಲಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋತಾ ಇದ್ದೀನಿ. ನಾನಂತೂ ಎಲ್ಲ ವೀಡಿಯೋನು ಫುಲ್ಲು ಡೀಟೇಲಾಗೆ ತೋರಿಸಿದ್ದೀನಿ. ನನ್ನ ವೀಡಿಯೋಗಳನ್ನ ನೀವು ನೋಡ್ಬೋದು, ಅವಾಗ ನಿಮಗೆ ಫುಲ್ಲು ಡೀಟೇಲಾಗಿ ಅರ್ಥ ಆಗುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಫುಲ್ಲು ಡೀಟೇಲಾಗಿ ಅದು ನಿಧಾನಕ್ಕೆ ಸ್ಲೋ ಆಗಿ ತೋರಿಸಿದ್ದೀನಿ. ಓಕೆನಾ. ಇವಾಗ ಫಾಸ್ಟ್ ಆಗಿಬಿಟ್ರೆ ಹೆಂಗಪ್ಪ ಅಂತ ಸುಮಾರು ಜನ ಒಬ್ಬರು ಕಮೆಂಟು ಮಾಡಿದ್ದಾರೆ, ಫಾಸ್ಟಾಗಿದೆ ಅಂತ. ಅದನ್ನ ಸ್ಲೋ ಮಾಡ್ಕೊಳ್ಳಿ ಸ್ವಲ್ಪ. ನಿಮ್ಗೆ ಇವಾಗ ಆಲ್ರೆಡಿ ಸ್ಲೋ ಆಗೇ ತೋರಿಸಿದ್ದೀನಿ ಕೆಲವೊಂದು ವೀಡಿಯೋ, ಒಂದೊಂದು ಫಾಸ್ಟ್ ಮಾಡಿರೋದನ್ನ ಸ್ಲೋ ಮಾಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಅಷ್ಟೇನು ಅದ್ರಲ್ಲಿ ಏನಿಲ್ಲ, ಸ್ವಲ್ಪ ಸ್ಲೋ ಮಾಡಿಕೊಂಡ್ರೆ ಆಯಿತು. ಓಕೆನಾ. ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಇವಾಗ ಇದನ್ನು ಸುತ್ತ ಸ್ಟಿಚ್ ಹಾಕೋಬೇಕು. ಓಕೆನಾ. ಒಂಥರ ಅದು ನವಿಲುಗರಿ ಡಿಸೈನ್ ಇರೋದ್ರಿಂದ ಒಂಥರ ಎದ್ದು ಕಾಣಿಸ್ತಾ ಇದೆ. ಡಿಸೈನ್ ಅಂತೂ ಸೂಪರಾಗಿದೆ, ಒಂಥರ ಬಳ್ಳಿ ಥರ ಚೆನ್ನಾಗಿ ಕಾಣಿಸ್ತಾ ಇದೆ
ಡ್ರೆಸ್ ಅಂತ. ಅದು ನನಗೆ ಆಮೇಲೆ ಐಡಿಯಾ ಬಂತು, ಅದು ನವಿಲುಗರಿ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ಥರ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಅಂದರೆ ಬಟ್ಟೆ ನಾವು ಕಟ್ ಮಾಡ್ಕೊಂಬಿಟ್ಟಿದ್ನಲ್ವ, ಹಂಗಾಗಿ ಅದು ಸೈಡ್ಗೆ ಹೊರ್ಟೋಯ್ತು. ಅದನ್ನು ಕೆಳಗಡೆ ಬರೋ ಥರ ಮಾಡಬೇಕಿತ್ತು, ಅದು ಮೇಲ್ಗಡೆದು. ಹಂಗೂ ಒಂದು ಸೈಡ್ ಬಂದಿದೆ ನೋಡಿ ಸ್ವಲ್ಪ. ಅದು ನಾವು ಸ್ಟಿಚಿಂಗ್ ಮಾಡಿದಾಗ ಅದೂ ಅರ್ಧಂಬರ್ಧ ಹೋಗ್ಬಿಡುತ್ತೆ, ಯಾಕೆಂದರೆ ದೊಡ್ಡದಾಗಿದೆಯಲ್ವ ನವಿಲುಗರಿ. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಚಿಕ್ಕದಾಗಿದ್ದರೆ ಒಂದು ಕಡೆ ಒಂದು ಸೈಡ್ ಕೂರಿಸ್ಬೋದಾಗಿತ್ತು. ಇದು ದೊಡ್ಡದಾಗಿರೋದ್ರಿಂದ ಆ ಕಡೆ ಈ ಕಡೆ ನಾವು ಹೇಗೆ ಸ್ಟಿಚ್ ಮಾಡ್ತೀವೋ ಆಗ ಹೋಗುತ್ತೆ. ಅದನ್ನು ನಾವು ಹಿಂಗೆ ಕೂರ್ಸೋಕ್ಕೆ ಅಂತ ಆಗಲ್ಲ, ಯಾಕಂದರೆ ಬಟ್ಟೆನೂ ನಾವು ಕರೆಕ್ಟಾಗಿ ಕಟ್ಟಿಂಗ್ ಮಾಡಿರ್ತೀವಿ. ಹಾಗಾಗಿ ಅದನ್ನು ಆ ಕಡೆ ಈ ಕಡೆ ಚೇಂಜ್ ಮಾಡೋಕ್ಕಾಗಲ್ಲ. ಇದೊಂದು ನೋಡಿ ಸುಮಾರಾಗಿ ಬಂದಿದೆ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದು ಸೈಡಿಗೆ ಬಂದಿದೆ. ಅದರಲ್ಲೂ ಇವಾಗ ನಾವು ಸೈಡೆಲ್ಲ ಸ್ಟಿಚ್ ಮಾಡಿದಾಗ ಅದರಲ್ಲೂ ಅರ್ಧ ಹೋಗ್ಬಿಡುತ್ತೆ. ಓಕೆನಾ. ಒಂಥರ ಚೆನ್ನಾಗಿರುತ್ತೆ. ಈ ಥರ ಸ್ಮೂತಾಗಿರೋ ಸ್ಯಾರಿಗಳಿದ್ದರೆ ಯೂಸ್ ಮಾಡ್ಕೊಳ್ಳಿ. ಹೇಳ್ದಂಗೆ ಈ ಮಕ್ಳಿಗೆ ಹೊಲ್ಕೊಡಿ, ಇಲ್ಲ ನಿಮ್ಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮಕ್ಳಿಗೆ ಹೊಲ್ಕೊಡಿ. ಪಾಪ ಅವ್ರಿಗಾದ್ರೆ ಪ್ಲಾಜಾ ಪ್ಯಾಂಟು, ಗೌನು, ಈ ಥರ ಫ್ರಾಕು, ಇಲ್ಲ ಟಾಪು, ಈ ಥರ ಎಲ್ಲನೂ ಸ್ಟಿಚ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಅದು ನಾವೇ ಹೊಲಿತೀವಿ ಅಂದರೆ ಒಂಥರ ಖುಷಿ ಅಲ್ವಾ. ಈಗೇನು ನಿಮಗೆ ಫೋನಲ್ಲಿ ತೆಗೆದ್ರೆ ಎಲ್ಲರೂ ಹೇಳ್ಕೊಡ್ತಾ ಇರ್ತಾರೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅಲ್ಲಿ ಆ ವಿಡಿಯೋನ ನೋಡಿ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ನಿಮ್ಮ ಹತ್ರ ಮಿಷಿನ್ ಇದ್ದು ಸ್ವಲ್ಪ ಸ್ಟಿಚಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕು, ನೀವು ಆರಾಮಾಗಿ ಈ ಕೆಲಸನ ಸ್ಟಾರ್ಟ್ ಮಾಡ್ಕೋಬೋದು. ಎಷ್ಟೋ ಜನ ನೀವು ನೋಡಿರ್ಬೋದು ಯೂಟ್ಯೂಬಲ್ಲೇ ಸ್ವಲ್ಪ ನೋಡಿ ಕಲ್ತ್ಬಿಟ್ಟು ಹಂಗೆ ಇವು ಸ್ಟಿಚ್ ಮಾಡಿ ಮತ್ತು ಅದನ್ನೇ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ. ಓಕೆನಾ. ಹಂಗೆ ನೀವು ಕೂಡ ನಿಮಗೆ ನಿಮ್ಮ ಮಕ್ಕಳಿಗೆ ಹೊಲ್ದು ಅಕಸ್ಮಾತ್ ಅದು ಇಂಪ್ರೂವ್ ಆದರೆ ಬಿಸ್ನೆಸ್ ಥರ ಕನ್ವರ್ಟ್ ಮಾಡ್ಕೋಬೋದು. ಓಕೆನಾ. ಅಂದರೆ ಯಾರಾದರೂ ಕೇಳಿದ್ರೆ ಹೊಲ್ಕೊಡ್ಬೋದು, ಅವಾಗ ಅಮೌಂಟ್ ಇಸ್ಕೊಬೋದು, ಒಂದು ಅರ್ನಿಂಗಿಗೆ ದಾರಿ ಸಿಗುತ್ತೆ, ನೀವು ಅರ್ನಿಂಗ್ ಮಾಡ್ಬೋದು. ಓಕೆನಾ. ಈ ರೀತಿ ಆಯಿತು. ಇವಾಗ ಅದೇ ಥರ ನಾನು ಹೇಳಿದ್ನಲ್ಲ, ಇವಾಗ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟಿದ್ದನ್ನು ಕರೆಕ್ಟಾಗಿ ಇದು ಡಾಟ್ ಹಿಡಿದ್ಬಿಟ್ಟು ಕಂಕ್ಳ ಹತ್ರ ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡ್ರೆ ಆಯಿತು. ಅದೇ ಪ್ರಿನ್ಸ್ ಕಟ್ಟು. ಓಕೆನಾ. ಇನ್ನೇನು ಚೇಂಜಸ್ ಇರೋಲ್ಲ, ನಾವು ಅದು ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸುಮ್ಮನೆ ಡಾಟ್ ಹಿಡ್ಕೊಂಡು ಸೈಡ್ಗೆ ಒಂಚೂರು ಕ್ರಾಸಾಗಿ ಹಿಡಿದ್ರೆ ಸಾಕು, ಅಷ್ಟೇನದು. ತುಂಬಾ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ. ನೀವು ಈ ಥರ ಟ್ರೈ ಮಾಡಿ, ಆಯಿತಾ. ಈ ರೀತಿ ಆಯಿತು ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿದೆ. ಈ ಥರ ಮಾಮೂಲಿ ಡಾಟ್ ಹಿಡಿಯೋ ಥರ ಇಟ್ಕೊಳ್ಳಿ, ಮಾಮೂಲಿ ಕಂಕ್ಳ ಹತ್ರ ಬಂದು ಎಂಡ್ ಮಾಡಿ. ಓಕೆನಾ. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೇನಾರು ಗೊತ್ತಾಗಲ್ಲ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ತೋರಿಸ್ದೆ, ಮಾರ್ಕ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಸೈಡಾಗಿ ಕ್ರಾಸಾಗಿ ಇಡ್ಬಿಡಿ ಸ್ಟಿಚ್ನ. ಡಾಟಿಂದ ಹಿಡ್ಕೊಬಂದು ಕಂಕ್ಳ ಹತ್ರ ಕ್ರಾಸಾಗಿ ಇಟ್ಕೊಂಡ್ರೆ ಅಲ್ಲಿಗೆ ನಿಮಗೆ ಪ್ರಿನ್ಸ್ ಕಟ್ ಮುಗ್ದೇ ಹೋಯ್ತು ನೋಡಿ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ, ತುಂಬಾ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಡ್ರೆಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ನಿಮಗೂ ಏನಾದರೂ ಈ ಥರ ಡ್ರೆಸ್ಸು ಸ್ಟಿಚ್ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಆರಾಮಾಗಿ ನೀವು ಲೈನಿಂಗ್ ಒಂದು ತಂದು ಸ್ಟಿಚ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ನೀವು ಹೊರಗಡೆ ಕೊಡ್ತೀನಿ ಅಂದರೆ ತುಂಬ ದುಡ್ಡಾಗುತ್ತೆ, ಸಾವಿರಾರು ರೂಪಾಯಿ ಕೊಡಬೇಕಾಗುತ್ತೆ. ಅದ್ರ ಬದಲು ನೀವೇ ಸ್ಟಿಚ್ ಮಾಡ್ತೀರಾ, ನಿಮ್ಮ ಮಕ್ಳಿಗೆ ಹೊಲ್ಕೊಡ್ತೀರಾ ಅಂದರೆ ತುಂಬಾ ಬೆನಿಫಿಟ್ ಇದೆ. ಓಕೆನಾ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೇ ಆದರೂ ಅಷ್ಟೇ ನಾವೇ ಮಾಡಿದಾಗ ಒಂಥರ, ಇವಾಗ ಹೊರಗಡೆ ಕೊಟ್ಟು ಅಲ್ಲಿ ನಾನು ಟೈಲರಿಂಗ್ ಕಲ್ತಿದ್ದೆ, ಅದಕ್ಕೆ ಆವಾಗಿನ ಕಾಲಕ್ಕೇ ನನಗೆ ಅಷ್ಟೊಂದು ದುಡ್ಡು ಕೊಡಬೇಕಲ್ಲ ಅಂತ ಅನ್ಸೋದು. ಆವಾಗ ನಾನೇ ಕಲಿಬೇಕು, ನಮ್ಮ ಬಟ್ಟೆಗಳು ಹೊಲ್ಕೊಳಕ್ಕಾದ್ರೂ ಕಲ್ತ್ಕೊಳ್ಳೋಣ. ಇವಾಗ ನಮ್ಮ ಅಮ್ಮಂದು, ನಮ್ಮದು, ನಮ್ಮ ತಂಗಿದು ಆ ಥರ ಹೊಲ್ಕೊಳ್ಳೋಣ, ಬೇರೆಯವ್ರಿಗೆ ಹೊಲ್ಕೊಡೋದು ಬೇಡ, ನಮ್ಮ ಬಟ್ಟೆ ನಾವು ಹೊಲ್ಕೊಳ್ಳೋಣ ಅನ್ನೋದಂತ ಕಲ್ತಿದ್ದು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಆದರೆ ಇವತ್ತು ನಮಗೆ ಇದರಿಂದನೇ ಒಂದು ಅನ್ನಕ್ಕೆ ದಾರಿಯಾಗಿದೆ. ಓಕೆನಾ. ಹಂಗಾಗ್ಬಿಡುತ್ತೆ. ಹಾಗಾಗಿ ಎಷ್ಟೋ ಜನ ಹಿಂಗೆ ಮಾಡಿದ್ದಾರೆ, ಸುಮ್ಮನೆ ಏನೋ ಕಲಿಬೇಕು ಅಂತ ಕಲಿತಾರೆ, ಅದರಿಂದ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಕಸ್ಟಮರ್ ಸಿಗ್ತಾರೆ, ಅವಾಗ ಏನಾಗುತ್ತೆ ಅದೇ ಇಂಪ್ರೂವ್ ಆಗಿಬಿಟ್ಟು ಕಂಟಿನ್ಯೂ ಆಗಿಬಿಡುತ್ತೆ, ಕೆಲಸ ಬಿಡೋಕ್ಕೆ ಮನಸ್ಸೇ ಬರಲ್ಲ. ಇವಾಗ ಇದು ಬಂದುಬಿಟ್ಟು ಶೋಲ್ಡರ್ ಮಧ್ಯೆ ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದು ಬಫ್ ಸ್ಲೀವ್ಸು, ಅಂದರೆ ನಾನು ಜಾಸ್ತಿ ಇಟ್ಟಿರೋ ಸಿಂಪಲಾಗಿ ಇಟ್ಟಿದ್ದೀನಿ 3 ಇಂಚಿಗೆ. ನೀವು ಬೇಕಾದ್ರೆ ಸೀರೆ ಪೀಸ್ ಆಗಿರೋದು ಬೇಕಾದ್ರೆ ದೊಡ್ಡದಾಗೂ ಇಟ್ಕೋಬೋದು. ಓಕೆನಾ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದ್ರೆ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಕಲರು ಅಷ್ಟೇ ಒಂಥರ ಡಾರ್ಕ್ ಪರ್ಪಲ್ಲು, ನೇರಳೆ ಕಲರು. ಇದು ಒಂಥರ ಮೆರೂನ್ ಕಲರ್ ಥರ ಕಾಣಿಸ್ತಿದೆ. ಇದು ಬಂದುಬಿಟ್ಟು ಡಾರ್ಕು ನೇರಳೆ ಹಣ್ಣು ಬರುತ್ತಲ್ಲ ಆ ಕಲರ್ ಬರುತ್ತೆ. ಓಕೆನಾ. ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ. ನೀವು ಕೂಡ ಈ ಥರ ಡ್ರೆಸ್ನ ಟ್ರೈ ಮಾಡ್ಬೋದು. ಇದನ್ನು ಉದ್ದ ಸ್ಲೀವ್ಸ್ ಇಟ್ಕೋಬೋದು. ಇವಾಗೆಲ್ಲದು ನೆಟ್ಟೆಡ್ ಥರ ತೆಳ್ಳಗಿರೋದ್ರಿಂದ ಉದ್ದ ಸ್ಲೀವ್ಸ್, ನನಗೆ ಉದ್ದ ಸ್ಲೀವ್ಸ್ ಇಷ್ಟ ಆಗಲ್ಲ. ಬೇಕಾದ್ರೆ ಬಫ್ ಇಟ್ಕೋತೀನಿ, ಮಾಮೂಲಿ ಚಿಕ್ಕದಾಗಿ ಇಟ್ಕೋತೀನಿ. ಉದ್ದ ಸ್ಲೀವ್ಸ್ಗಳು ನನಗೆ ಕಂಫರ್ಟಬಲ್ ಆಗೋಲ್ಲ, ನಾನು ಆಮೇಲೆ ಕಟ್ ಮಾಡಿಬಿಡ್ತೀನಿ. ಅದಕ್ಕೆ ಮತ್ತೆ ಹೊಲ್ದು ಕಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅದು ಹೊಲ್ಕೊಳ್ಳೇ ಇಲ್ಲ, ಬಫ್ನೇ ಇಟ್ಕೊಂಡೆ. ನನಗೆ ಜಾಸ್ತಿ ನನ್ನ ಸ್ಲೀವ್ಸ್ಗಳು ನೋಡಿರ್ಬೋದು ನೀವು, ನಾನು ಯಾವುದೂ ಜಾಸ್ತಿ ಉದ್ದ ಸ್ಲೀವ್ಸ್ ಇಟ್ಕೊಂಡೇ ಇಲ್ಲ. ಕಡಿಮೆ ಮಾಮೂಲಿ ಚಿಕ್ಕದಾಗಿ ಇಟ್ಕೋತೀನಿ, ಇಲ್ಲಾಂದರೆ ಬಫ್ ಇಟ್ಕೋತೀನಿ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಕಂಫರ್ಟಬಲ್ ಅಂತಾರಲ್ಲ. ಆದರೆ ಈಗ ಈ ಟ್ರೆಂಡಿಂಗೆಲ್ಲ ಉದ್ದ 3/4 ಉದ್ದ ಸ್ಲೀವ್ಸ್ ಎಲ್ಲ
ಹಾಕೋತಾರೆ. ಈ ಥರದಕ್ಕಂತೂ ನೀವು ಉದ್ದ ಮೊಣಕೈ ಫುಲ್ಲು ಕೈಗೂ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನೇನು ಮಾಡಿದೆ ಅಂದರೆ ಆ ಥರ ಕೊಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಬಟ್ಟೆ, ಒಂದು ಟಾಪ್ ಹೊಲಿಬೋದು ನನ್ನ ಮಗಳಿಗೆ ಅಂದ್ಬಿಟ್ಟು ಅದು ವೇಸ್ಟ್ ಮಾಡಲಿಲ್ಲ ಬಟ್ಟೆನ ನಾನು. ಸ್ಲೀವ್ಸ್ ಇಟ್ಕೊಂಡ್ಬಿಡೋಣ, ಅದರಲ್ಲಿ ಅದನ್ನು ಹೊಲ್ದ ಮೇಲೆ ತೋರಿಸ್ತೀನಿ ಟಾಪು ಯಾವ ರೀತಿ ಬಂತು ಅಂತ. ಓಕೆನಾ. ಅದಕ್ಕೆ ಲೈನಿಂಗ್ ತರಬೇಕು, ಅದಕ್ಕೋಸ್ಕರ ಅದು ಹೊಲ್ದಿಲ್ಲ. ಲೈನಿಂಗ್ ತಂದುಬಿಟ್ಟು ಅದನ್ನು ಸ್ಟಿಚ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ನನ್ನ ಮಗಳಿಗೆ ಹೊಲಿತೀನಿ ಅದು. ಅಂದರೆ ಸಿಂಪಲಾಗಿ ಒಂದು ಟಾಪ್ ಆಗುತ್ತೆ. ನೀವು ಆರಾಮಾಗಿ, ನಮ್ಮ ಹುಡುಗಿ ಅಂದರೆ ಅವಳಿಗೆ 21 ವರ್ಷ, ಅವಳಿಗೆ ಆರಾಮಾಗಿ ಆಗುತ್ತೆ. ಅಂದರೆ ಆರಾಮಾಗಿ ನೀವು ಒಂದು ಗೌನ್ ಹೊಲ್ಕೊಂಡು ಒಂದು ಫ್ರಾಕ್ ಹೊಲ್ಕೊಂಡು ಆರಾಮಾಗಿ ಒಂದು ಟಾಪ್ ಹೊಲಿಬೋದು. ಅಂದರೆ ಈ ಥರದ್ದೆಲ್ಲ ಅವಳಿಗೆ ಇಷ್ಟ ಆಗೋಲ್ಲ. ಮಾಮೂಲಿ ಟಾಪ್ ಆದರೆ ಇಷ್ಟಪಡ್ತಾರೆ. ನನಗೆ ಸೈಡ್ ಓಪನ್ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಥರ ಟಾಪ್ಗಳು ಇಷ್ಟಪಡೋದು. ಅದೇ ಸೈಡ್ ಓಪನ್ ಇದ್ದರೆ ಇಷ್ಟ ಆಗೋದಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಈ ಥರ ಸೀರೆ, ಓಲ್ಡ್ ಸ್ಯಾರಿಗಳೆಲ್ಲ ಈ ಥರ ನನ್ನ ಹತ್ರ ಆಲ್ಮೋಸ್ಟ್ ಇರೋವೆಲ್ಲ ಈ ಥರ ಡ್ರೆಸ್ಗಳೇ. ನಾನು ರೆಡಿಮೇಡ್ ಕಡಿಮೆ ತೊಗೊಳ್ಳೋದು ಯಾವಾಗಲೂ. ಇವಾಗ ಕಡಿಮೆನೇ ಅಂದರೆ ಇವಾಗ ಹಳೆ ಬಿಟ್ಟರೆ ಹೊಸದಂತೂ ಯಾವುದೂ ತೊಗೊಂಡೇ ಇಲ್ಲ. ಈ ಥರದ್ದೇ ಹಳೆ ಸೀರೆಗಳಿದ್ರೆ ತೊಗೊಳ್ಳೋದು, ತೊಗೊಳ್ಳೋದು. ಆಮೇಲೆ ನನ್ನ ತಂಗಿನೂ ಒಂದಷ್ಟು ಯೂಸ್ ಮಾಡಿ ವಾಪಸ್ ಕೊಟ್ಬಿಡ್ತಾಳೆ. ಆ ಸ್ಯಾರಿನೂ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಅಂತ ಡ್ರೆಸ್ಗಳು ಹೊಲ್ದು ಹಾಕೋತೀನಿ. ಓಕೆನಾ. ಇವಾಗ ಇದು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಆಯಿತು, ಸೈಡ್ಗೆ ಇಟ್ಬಿಡೋಣ. ಈಗ ಇದು ಕೆಳಗಡೆ ಲಂಗ ಬರುತ್ತಲ್ಲ, ಅದಕ್ಕೆ ಸೈಡ್ ಪೀಸ್ ಬರುತ್ತೆ, ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಅದು ಲೈನಿಂಗು ಜಾಯಿಂಟ್ ಬರುತ್ತೆ, ಆಮೇಲೆ ಮೇನ್ ಫ್ಯಾಬ್ರಿಕ್ಕು ಜಾಯಿಂಟ್ ಬರುತ್ತೆ. 2 ಸೈಡ್ ಅಂತೂ ಬಂದೇ ಬರುತ್ತೆ. ನೀವು ಯಾವುದೇ ತೊಗೊಂಡ್ರು ಏನೋ ಸೀರೆ ಪನ್ನ ದೊಡ್ಡದಿದ್ರೆ ಬರೋಲ್ಲ. ಅಂದರೆ ಸೀರೆಗಳು ಮಾಮೂಲಿ ಒಂದೇ ಲೆವೆಲ್ಗಲ್ವ ಇರೋದು, ಹಂಗಾಗಿ ಬಂದೇ ಬರುತ್ತೆ. ನೀವು ಬಟ್ಟೆ ಫ್ಯಾಬ್ರಿಕಲ್ಲಿ ತೊಗೊಂಡು ದೊಡ್ಡ ಪನ್ನ ತೊಗೊಂಡ್ರೆ ಬರೋಲ್ಲ. ನೀವು ಸೀರೆಲೇ ಹೊಲ್ಕೋತೀನಿ ಅಂದರೆ ಜಾಯಿಂಟಿಂಗ್ ಬಂದೇ ಬರುತ್ತೆ. ನೀವು ಎಷ್ಟು ಲೆಂತ್ ತೊಗೊಂಡ್ರೂ ಬರುತ್ತೆ. ಅಂದರೆ ಮಂಡಿಯಿಂದ ಮೇಲಕ್ಕೆ ತೊಗೊಂಡ್ರೆ ಬರೋಲ್ಲ, ಮಂಡಿಯಿಂದ ಕೆಳಗಡೆ ತೊಗೊಂಡ್ರೆ ಎಷ್ಟೇ ಹೈಟ್ ಇದ್ರೂ ಬಂದೇ ಬರುತ್ತೆ ಅದು. ಓಕೆನಾ. ಹಾಗಾಗಿ ಅದಕ್ಕೆ ನಾನು ಡೋರಿ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನನಗೆ ಲೂಸ್ ಆಗಿರಬೇಕು ಡ್ರೆಸ್ಸು. ಸಖತ್ ಟೈಟ್ ಆಗಿದ್ರೆ ಒಂಥರ ಕಂಫರ್ಟಬಲ್ ಆಗೋಲ್ಲ. ಈ ದಾರ ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಲೂಸಾಗಿ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಕಟ್ಕೋಬೋದು ಅನ್ನೋದಕ್ಕೋಸ್ಕರ ದಾರ ಇಟ್ಕೋತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಇಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಇಟ್ಕೊಳ್ಳೇಬೇಕು ಅಂತಿಲ್ಲ. ಅಂದರೆ ಇದು ಡೋರಿ ಬಂದ್ಬಿಟ್ಟು ನೆಕ್ಗಲ್ಲ, ಸೊಂಟದ ಹತ್ರ ಹಾಕ್ಕೊಳ್ಳುವಂಥದ್ದು, ಹಿಂದೆ ಕಟ್ಟುವಂಥದ್ದು ಡೋರಿ ಇದು. ಇವಾಗ ಫ್ರಾಕ್ಗಳಲ್ಲೆಲ್ಲ ಕಟ್ತಾರಲ್ಲ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆಲ್ಲ ಹಾಕಿರ್ತಾರೆ ನೋಡಿರ್ತೀರ ಫ್ರಾಕಲ್ಲಿ, ಆ ಥರ ಹಾಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ನಿಮಗೆ ಡ್ರೆಸ್ನ ಹಿಂದೆಗಡೆ ಟೈಟು ಲೂಸು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನನಗೆ ಅದಕ್ಕೋಸ್ಕರನೇ ಅದು ಹಾಕ್ಕೊಂಡೆ. ಬೇಡ ಅನಿಸ್ತಿತ್ತು, ಆದರೆ ಒಂದು ಸ್ವಲ್ಪ ಲೂಸಾಗಿರ್ಬೇಕು ನಂಗೆ ಡ್ರೆಸ್ಸು. ಅದಕ್ಕೋಸ್ಕರ ಅದನ್ನು ಅಕಸ್ಮಾತ್ ಬೇಡ ಅಂದಾಗ ಬಿಚ್ಚಿಬಿಟ್ರೆ ಲೂಸ್ ಆಗುತ್ತೆ, ಬೇಕು ಅಂದಾಗ ಕಟ್ಕೋಬೋದು ಅನ್ನೋದಕ್ಕೋಸ್ಕರ ಅದು ಹಾಕ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡ್ರೆಸ್ ಅಂತೂ, ಸೂಪರಾಗಿದೆ. ನಾನು ಆಲ್ರೆಡಿ ಫಸ್ಟೇ ವೇರ್ ಮಾಡಿ ತೋರಿಸಿದ್ದೀನಿ ಯಾವ ಥರ ಬಂದಿದೆ ಡ್ರೆಸ್ಸು ಅಂತ. ನೀವು ಆ ಥರ ಒಂದು ಸಲ ಹಳೆ ಸೀರೆಗಳಿದ್ದರೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಲೈನಿಂಗ್ ಒಂದು ತೊಗೊಬಂದರೆ ಸಾಕು, ನಿಮಗೇನು ಇನ್ನೇನು ಬೇಕಾಗಿಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಥರ ಫಸ್ಟು ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಸೊಂಟದ ಹತ್ರ, ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಫಸ್ಟ್ಗೆ ಜಾಯಿಂಟ್ ಮಾಡಿಕೊಂಡು 2 ಕಡೆನೂ ಒಂದು ಮಧ್ಯಕ್ಕೆ ಒಂದು ಪಿನ್ ಹಾಕ್ಕೊಳ್ಳಿ, ಇಲ್ಲ ನಾಟ್ ಹಾಕೋಬೇಕು. ಯಾಕೆಂದರೆ ಅದು ಮಧ್ಯದಲ್ಲಿ ಸಿಗಾಕೊಂಡ್ರೆ ಸ್ಟಿಚಿಂಗ್ ಬಿದ್ದುಬಿಡುತ್ತೆ. ಆ ಥರ ಈ ಥರ ನಾಟ್ ಹಾಕ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ನಾವು ಸೈಡ್ ಜಾಯಿಂಟ್ ಮಾಡಿದಾಗ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಸಿಗಾಕೊಂಡ್ಬಿಡುತ್ತೆ ಅದು. ಅದಕ್ಕೋಸ್ಕರ ಇವಾಗ ಕಂಕ್ಳ ಹತ್ರ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಕಂಕ್ಳ ಹತ್ರ ಮತ್ತು ಸೊಂಟದ ಹತ್ರ ಎರಡೂ ಕರೆಕ್ಟಾಗಿ ಮ್ಯಾಚ್ ಮಾಡಿ ಒಂದು ಪಿನ್ ಹಾಕ್ಕೊಳ್ಳಿ. ಯಾಕೆಂದರೆ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದು ಮೇಲೆ ಕೆಳಗೆ ಆಗಬಾರ್ದು, ಕರೆಕ್ಟಾಗಿ ಅಲ್ಲಿಗೆ ಮ್ಯಾಚ್ ಆಗೋ ಥರ ಒಂದು ಪಿನ್ ಹಾಕ್ಕೊಂಬಿಟ್ರೆ ನೀವು ಅಲ್ಲಿಂದ ಸ್ಟಿಚ್ ಮಾಡ್ಕೊಂಬಂದಾಗ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಒಂಚೂರು ಮೇಲೆ ಕೆಳಗೆ ಆಗ್ಬಿಡುತ್ತೆ. ಓಕೆನಾ. ಅದಕ್ಕೆ ಆ ಥರ ಆಗಬಾರ್ದು, ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಸೈಡ್ನ ಒಂದು ಸ್ವಲ್ಪ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಬೇಕು ಆರಾಮಾಗಿ. ನೋಡಿ ಈ ರೀತಿ ಬಂತು. ಯಾವುದೇ ಅಷ್ಟೇ ನಾನು ಹೇಳ್ದಂಗೆ ಸೈಡಲ್ಲಿ ಅಲ್ಲಿ ಕಂಕ್ಳ ಹತ್ರ ಮತ್ತು ಸೊಂಟದ ಹತ್ರ ಎರಡು ಹತ್ರ ಒಂದು ಪಿನ್ ಹಾಕ್ಕೊಂಡ್ಬಿಟ್ರೆ ಅವಾಗ ನಿಮ್ಗೇನಾಗುತ್ತೆ, ಬಟ್ಟೆ ಆ ಕಡೆ ಈ ಕಡೆ ಸರಿಯೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ನಿಮಗೆ 2ರಿಂದ 3 ಸ್ಟಿಚ್ ಹಾಕ್ಕೋಬೋದು. ಯಾಕಂದರೆ ಕಂಕ್ಳ ಹತ್ರ ಅಕಸ್ಮಾತ್ ಟೈಟು ಲೂಸ್ ಆದರೆ ಕಂಕ್ಳು ಸೊಂಟದ ಹತ್ರ ಹಾಕ್ಕೊಳ್ಳಿ, ಕೆಳಗಡೆಗೆ ಏನು ಬೇಡ ಡಬಲ್ ಸ್ಟಿಚ್ ಹಾಕ್ಬಿಡಿ. ಓಕೆನಾ. ಈ ರೀತಿ ಸೈಡ್ 2 ಕಡೆನೂ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಕೆಳಗಡೆ ಬಂದ್ಬಿಟ್ಟು ಫೋಲ್ಡ್ ಮಾಡ್ಕೋಬೇಕು. ನೀವು ಜಿಗ್ಜಾಗ್ ಮಾಡ್ಬೋದು, ಜಾಯಿಂಟಿಂಗ್ ದಪ್ಪ ಬಟ್ಟೆ ಇದ್ದರೆ ಜಿಗ್ಜಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಲೈನಿಂಗ್ ಎಲ್ಲನೂ ತೆಗೆದು ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ನಿಮ್ಮ ಹತ್ರ ಇಲ್ಲ ಲೈನಿಂಗ್ ಬಟ್ಟೆ ಅದರಲ್ಲಿ ಏನು ಇಲ್ಲ ಅಂದರೆ ತೆಳ್ಳಗೈತೆ ಅಂದರೆ ಮಾಡ್ಕೊಳ್ಳಿ. ಜಾಯಿಂಟಿಂಗ್ ಹತ್ರ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಜಾಯಿಂಟಿಂಗ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಿಮಗೆ ತೊಂದರೆ ಆಗುತ್ತೆ, ಅದು ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆನಾ. ಈ ರೀತಿ ಡೋರಿನ ಸೈಡ್ಗೆ ಸ್ಟಿಚ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾವು ಸೊಂಟದ ಹತ್ರ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಆಮೇಲೆ ಮತ್ತೆ ಸೈಡ್ ಜಾಯಿಂಟ್ ಮಾಡುವಾಗ ಅದು ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೋಸ್ಕರ ಸೊಂಟದ ಹತ್ರನೇ ಇಡಬೇಕು. ಸ್ಟಿಚಿಗೆ ಮಾಡೋಕ್ಕೆ ಮುಂಚೆನೇ ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಸೈಡ್ ಸ್ಟಿಚ್ ಮಾಡಿದಾಗ ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು, ಅಷ್ಟೇ ಇದು. ಆಮೇಲೆ ಸೈಡ್ ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಂಕ್ಳ ಹತ್ರ ಒಂದು ಪಿನ್ ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ ಸೊಂಟದ ಹತ್ರ ಒಂದು ಪಿನ್ ಹಾಕ್ಕೊಳ್ಳಿ. ಆ ಜಾಯಿಂಟಿಂಗ್ಗಳು ಕರೆಕ್ಟಾಗಿ ಬರೋ ಥರ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಬರೋಲ್ಲ, ಅಕಸ್ಮಾತ್ ಬಂದರೆ ನೀವು ಡಾಟ್ ಇಟ್ಕೋಬೇಕು, ಇಲ್ಲ ಎಕ್ಸ್ಟ್ರಾ ಬಟ್ಟೆಲ್ಲ ಕಟ್
ಮಾಡಬೇಕಾಗುತ್ತೆ. ಓಕೆನಾ. ಇವಾಗ ಅಕಸ್ಮಾತ್ ಹೆಚ್ಚು ಕಡಿಮೆ ಆದಾಗ ಬಂದರೆ ಅಲ್ಲೊಂದು ಡಾಟ್ ಇಟ್ಕೊಳ್ಳಿ, ಅವಾಗ ಸರಿ ಹೋಗುತ್ತೆ. ಬರೋಲ್ಲ ಸಾಮಾನ್ಯವಾಗಿ, ಅಕಸ್ಮಾತ್ ಹೆಚ್ಚು ಕಡಿಮೆ ಆದಾಗ ಬಂದರೆ. ಓಕೆನಾ. ಆಮೇಲೆ ಈ ಥರ ಫುಲ್ಲು ನೀಟಾಗಿ ನಿಮಗೆ ಎಷ್ಟು ಸ್ಟಿಚ್ ಬೇಕು ಅಷ್ಟು ಹಾಕ್ಕೋಬೋದು. ನಾನೊಂದು 2ರಿಂದ 3 ಸ್ಟಿಚ್ ಅಂತೂ ಹಾಕ್ತೀನಿ. ಏನಕ್ಕಪ್ಪ ಅಂದರೆ ಅಕಸ್ಮಾತ್ ದಪ್ಪ ಸಣ್ಣ ಆದರೆ ಬಿಚ್ಕೊಳ್ಳಿ ಅಂತಲೇ ನಾನು 2ರಿಂದ 3 ಸ್ಟಿಚ್ನ ಹಾಕ್ತೀನಿ. ಓಕೆನಾ. ಆ ಥರ ನೀವು ಎಷ್ಟು ಬೇಕಾದರೂ ಸ್ಟಿಚ್ನ ಹಾಕ್ಕೋಬೋದು. ಅಟ್ಲೀಸ್ಟ್ ಗೌನ್ ಅಲ್ವಾ, ದಪ್ಪ ಸಣ್ಣ ಆದರೆ ಬಿಚ್ಕೊಳ್ಳೋಕ್ಕಾಗಲಿ ಅಂತ. ಮತ್ತು ಇವಾಗ ಸೈಡ್ನ ಈ ಥರ ಕಟ್ ಮಾಡಿಬಿಟ್ಟು, ಅದು ಜೈಂಟ್ ಮಾಡಿರ್ತೀವಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೋಬೇಕು. ಇದು ಜಿಗ್ಜಾಗ್ ಮಾಡ್ತೀನಿ ಅಂದರೆ ನೀವು ಅದು ಜೈಂಟಿಂಗ್ ಹತ್ರ ನೋಡ್ಕೊಂಡು ಜಿಗ್ಜಾಗ್ ಮಾಡಿ. ಯಾಕಂದರೆ ಜೈಂಟ್ಗಳಿರೋದ್ರಿಂದ ನಿಮ್ಗೆ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಜಿಗ್ಜಾಗ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಹಂಗಾಗಿ ಅಲ್ಲಿ ಮಾಡಬೇಕಾದ್ರೆ ಅಲ್ಲಿ ಒಂಚೂರು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇನ್ನೇನು ತೊಂದರೆ ಇಲ್ಲ. ಇನ್ನೆಲ್ಲ ಕಡೆ ಸರಿ ಇರುತ್ತೆ. ಜೈಂಟ್ ಹತ್ರ ಮಾತ್ರ, ಅದು ಪೀಸ್ ಜೈಂಟ್ ಕೊಟ್ಟಿರ್ತೀವಲ್ಲ ಅಲ್ಲಿ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಜೈಂಟ್ ಇರೋ ಹತ್ರ. ಇಲ್ಲಾಂದರೆ ಈ ಥರ ಮಿಷಿನಲ್ಲೂ ಸ್ಟಿಚ್ ಮಾಡ್ಕೋಬೋದು. ಎಲ್ಲರ ಹತ್ರ ಜಿಗ್ಜಾಗ್ ಇರೋಲ್ಲ, ಇಲ್ಲದೆ ಇರೋರು ಈ ಥರ ಮಿಷಿನಲ್ಲೇ ಸ್ಟಿಚ್ ಮಾಡ್ಬೋದು. ಓಕೆನಾ. ನಾನು ಮಿಷಿನಲ್ಲೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಡೈಲಿ ಯೂಸ್ಗಲ್ವಾ, ಇನ್ನು ಜಿಗ್ಜಾಗ್ ಬೇರೆ ಮಾಡ್ಕೊಂಡು ಏನು ಅಂದ್ಬಿಟ್ಟು ನಾನು. ಆಮೇಲೆ ಇದನ್ನು ಡಬಲ್ ಫೋಲ್ಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಏನಕ್ಕಪ್ಪ ಅಂದರೆ ಅದು ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ ಕ್ರಾಸ್ ಆಗಿರೋದಕ್ಕೆ ಅದು ನುಲ್ಕೊಳ್ಳುತ್ತೆ. ಹಂಗೆ ಆದಾಗ ಏನು ಮಾಡಿ, ಮೊದಲು ಒಂದು ಫೋಲ್ಡ್ ಮಾಡಿ ಆಮೇಲೆ ಒಂದು ಸ್ಟಿಚ್ ಮಾಡಿಬಿಡಿ. ಮತ್ತು ಆಮೇಲೆ ಅದನ್ನು ನೀಟಾಗಿ ನಿಮ್ಗೆ ಎಷ್ಟು ಸಣ್ಣಕ್ಕೆ ಬೇಕು ಅಷ್ಟಕ್ಕೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಓಕೆನಾ. ಅಂದರೆ 2 ಸಲ ಸ್ಟಿಚ್ ಮಾಡಬೇಕು ಅನ್ನೋದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಒಂದೇ ಸಲ ಮಾಡ್ತೀನಿ ಅನ್ನೋದಾದರೆ ಅಲ್ಲಿ ನಿಮ್ಗೆ ನೀಟಾಗಿ ಬರೋಲ್ಲ, ಆಮೇಲೆ ಡಬಲ್ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆನಾ. ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇದು ಈ ಥರ ಸುತ್ತ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಓಲ್ಡ್ ಸ್ಯಾರಿಯಲ್ಲಿ ರೆಡಿ ಮಾಡಿರುವಂಥ ಫ್ರಾಕ್ ರೆಡಿಯಾಗಿದೆ ನೋಡಿ. ಸೂಪರಾಗಿ ಬಂದಿದೆ. ಹಾಕ್ಕೊಂಡು ವೇರ್ ಮಾಡಿ ತೋರಿಸಿದ್ದೀನಿ ಫಸ್ಟ್ಗೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.